ಒಂದು ಪ್ರಶ್ನೆ, ಯಶ್ ಮತ್ತು ದರ್ಶನ್ ಇಬ್ಬರಲ್ಲಿ ಯಾರು ಹೆಚ್ಚು ಶ್ರೀಮಂತರು? ನೇರವಾಗಿ ಹೇಳುವುದಾದ್ರೆ, ಸಾರ್ವಜನಿಕ ವರದಿಗಳ ಪ್ರಕಾರ ಯಶ್ ಅವರ ಅಂದಾಜು ನೆಟ್ ವರ್ತ್ ಸುಮಾರು ₹120 ರಿಂದ ₹150 ಕೋಟಿ. ದರ್ಶನ್ ಅವರ ಅಂದಾಜು ನೆಟ್ ವರ್ತ್ ಸುಮಾರು ₹80 ರಿಂದ ₹100 ಕೋಟಿ. ಅಂದ್ರೆ, ಪ್ರಸ್ತುತ ಅಂದಾಜಿನ ಪ್ರಕಾರ ಯಶ್ ಅವರ ಆಸ್ತಿ ಹೆಚ್ಚು ಎನ್ನಲಾಗುತ್ತದೆ. ಆದರೆ ಅದರ ಹಿಂದಿನ ಕಾರಣ ಏನು? ಒಂದೇ ಉತ್ತರ, ಕೆಜಿಎಫ್. ಈ ಒಂದು ಸಿನಿಮಾ ಯಶ್ ಅವರನ್ನು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಾಡಿತು. ಇಂದು ಒಂದು ಸಿನಿಮಾಗೆ ಅವರು ₹80 ರಿಂದ ₹100 ಕೋಟಿ ಸಂಭಾವನೆ ಪಡೆಯುತ್ತಾರೆ ಎನ್ನುವ ವರದಿಗಳಿವೆ. ಜೊತೆಗೆ ಜಾಹೀರಾತುಗಳು, ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಎಂಬ ತಮ್ಮ ನಿರ್ಮಾಣ ಸಂಸ್ಥೆಯೂ ಇದೆ. ಇನ್ನೊಂದು ಕಡೆ ದರ್ಶನ್ ಸುಮಾರು 2 ದಶಕಗಳಿಂದ ಕನ್ನಡ ಚಿತ್ರರಂಗದ ಪ್ರಮುಖ ನಟ. ಅವರ ಆದಾಯದ ಮೂಲ ಸಿನಿಮಾಗಳು, ಜಾಹೀರಾತುಗಳು, ಕೃಷಿ ಮತ್ತು ವೈಯಕ್ತಿಕ ಹೂಡಿಕೆಗಳು. ಅವರಿಗೆ ಐಷಾರಾಮಿ ಕಾರುಗಳ ಮೇಲಿನ ಆಸಕ್ತಿ ಕೂಡ ಬಹಳ ಪ್ರಸಿದ್ಧ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯ. ಒಮ್ಮೆ ದರ್ಶನ್ ಅವರ ಸಂಭಾವನೆ ಕನ್ನಡ ಚಿತ್ರರಂಗದಲ್ಲೇ ಅತಿ ಹೆಚ್ಚು ಇತ್ತು. ಆದರೆ ಕೆಜಿಎಫ್ ನಂತರ ಆ ಸ್ಥಾನವನ್ನು ಯಶ್ ಪಡೆದುಕೊಂಡರು. ಇಂದು ಸಂಪಾದನೆಯ ವಿಷಯದಲ್ಲಿ ಯಶ್ ಮುನ್ನಡೆಯಲ್ಲಿದ್ದಾರೆ ಎನ್ನುವುದು ಹಲವು ಉದ್ಯಮ ವರದಿಗಳ ಅಭಿಪ್ರಾಯ. ಆದರೆ ಇಬ್ಬರ ಪ್ರಯಾಣವೂ ವಿಭಿನ್ನ. ಒಬ್ಬರು 20 ವರ್ಷಗಳಿಂದ ಕನ್ನಡ ಚಿತ್ರರಂಗದ ಸ್ಟಾರ್. ಇನ್ನೊಬ್ಬರು ಒಂದೇ ಫ್ರಾಂಚೈಸಿಯಿಂದ ಜಾಗತಿಕ ಮಟ್ಟದ ಗುರುತನ್ನು ಗಳಿಸಿದ್ರು. ನಿಮ್ ಪ್ರಕಾರ ಹಣವಲ್ಲ, ಲೆಗಸಿ ವಿಷಯಕ್ಕೆ ಬಂದ್ರೆ ಯಾರು ನಂಬರ್ 1?